ಎಸ್ ಅಲ್ಲ, ಕೊರೋನಾ ಅಂದ ತಕ್ಷಣ ಮೊದಲಿಗೆ ನೆನಪು ಬರೋದೇ ಲಾಕ್ಡೌನ್. ಹೌದು. ಸೊ ಕೊರೋನಾ ಅಂದ ತಕ್ಷಣ ಜನರ ಕಣ್ಣು ಮುಂದೆ ಬರೋದು ಲಾಕ್ಡೌನ್. ಯಾಕಂದ್ರೆ ಲಾಕ್ಡೌನ್ ಜನರ ಜೀವನ ಯಾವ ರೀತಿ ಮುರಾಬಟ್ಟೆ ಮಾಡಿದೆ. ಲಾಕ್ಡೌನ್ ಇಂದ ಚೇತರಿಸಿಕೊಳ್ಳಕ್ ಆಗದೆ ಇನ್ನೂ ಕೂಡ ಎಷ್ಟು ಜನ ನೀವು ನೋಡಿ, ನೀವು ಓಲಾ ಊಬರ್ ಈ ರೀತಿಯಾದಂತಹ ನೀವು ಇದು ಕ್ಯಾಬ್ ಗಳಲ್ಲಿ ನೀವು ಮಾತಾಡ್ಸಿ ನೋಡಿ, ಡ್ರೈವರ್ ಗಳನ್ನ ಹೇಳ್ತಾರೆ, ಮೇಡಮ್ ಹತ್ತತ್ ಕಾರ್ ಇತ್ತು ಮೇಡಮ್ ನನ್ನ ಹತ್ರ, ಎಲ್ಲ ಈ ಕೊರೋನಾ ಟೈಮಲ್ಲಿ ಎಲ್ಲ ಮಾರ್ಬಿಟ್ಟೆ, ನಾನು ಜೀವನ ನಡೆಯೋದು ಕಷ್ಟ ಆಗ್ಬಿಡ್ತು, ಈಗ ನಾನು ಬಾಡಿಗೆ ಕಾರ್ ತಗೊಂಡು ಓಡಾಡ್ತಾ ಇದ್ದೀನಿ. ಮತ್ತೆ ನೀವ್ ಎಷ್ಟೋ ಜನರ ಕಥೆಗಳನ್ನ ಕೊಡಿ, ಕೊರೋನಾ ಕಥೆಗಳು ಅಂತ ನೀವೊಂದು ಬುಕ್ ಮಾಡ್ಬಿಡಿ, ನಿಮ್ಗೆ ಒಂದಕ್ಕಿಂತ ಒಂದು ಭಯಾನಕ ಕರುಣಾಜನಕ ಕಥೆಗಳು ನಿಮ್ ಮುಂದೆ ಬರ್ತವೆ. ಸೊ ಅಷ್ಟರ ಮಟ್ಟಿಗೆ ಜನರ ಜೀವನವನ್ನ ಹಾಳು ಮಾಡಿದಂತಹ ಇಂತಹ ಕೊರೋನಾ ದೇವ್ರ ದಯದಿಂದ ಹೋಯ್ತಲ್ಲ. ಇದ್ರೂ ಕೂಡ ಅದನ್ನ ನಾವು ನಿಗ್ರಹಿಸುವಷ್ಟು ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಉತ್ಪನ್ನ ಆಗಿದೆ, ಅದ್ ಬೇರೆ ವಿಚಾರ. ಆದ್ರೆ ಆ ಕೊರೋನಾ ಬಂದಂತಹ ಮಹಾಮಾರಿ ಲಾಕ್ಡೌನ್ ನಿಂದಾಗಿ, ಲಾಕ್ಡೌನ್ ಯಾರು ಕೂಡ ಇಚ್ಛೆ ಪಟ್ಟು ಮಾಡೋದಿಲ್ಲ. ಸೊ ಲಾಕ್ಡೌನ್ ನಿಂದಾಗಿ ಎಷ್ಟೋ ಜೀವಗಳು ಉಳಿಯಿತು. ಜೀವ ಇದ್ರೆ ಮುಂದೆ ಹುಡ್ಕೊಂಡ್ ತಿನ್ನೋಣ ಅನ್ನೋಂತ ಮೈಂಡ್ ಸೆಟ್ ಅವಾಗ ಬಂದ್ಬಿಟ್ಟಿದ್ರು ಜನ. ಬಟ್ ಆದ್ರೂ ಕೂಡ ರಿಯಾಲಿಟಿಗೆ ಮತ್ತೆ ಮರಳಲೇಬೇಕಲ್ಲ, ದುಡಿಲೇಬೇಕಲ್ಲ. ಹಂಗೆ ಸುಮ್ನೆ ಮೇಲಿಂದ ಏನು ಬೀಳಲ್ವಲ್ಲ, ದೇವ್ರು ಕೊಡ್ತಾನೆ ಅಂತ ಕಾಯ್ಕೊಂಡು ಮೇಲಿಂದ ದೇವ್ರು ಆಕಾಶದಲ್ಲಿ ಇದು ವಿಮಾನಗಳು ಎಂತಹ ಪ್ರಾಕೃತಿಕ ವಿಕೋಪಗಳಾದಾಗ ಪಟ್ನ ಸುರಿತಾರಲ್ಲ, ಹಂಗೆ ದೇವ್ರು ಪಟ್ನ ಸುರಿಸ್ತಾರೆ ಮೇಲಿಂದ ಅಂತ ಆಗಲ್ವಲ್ಲ. ಹಣ ಬೇಕಲ್ಲ ಎಲ್ಲದಕ್ಕೂ.